ಈ ಜನ ಏನು ಹೇಸೋದಿಲ್ಲ ಅನ್ನೋದು ಎರಡು ಮಾತು ಇಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಅಷ್ಟು ಏನಪ್ಪ ಅಂತಂದ್ರೆ ರಾಜಕೀಯ ವೈರತ್ವದ. ಈ ನೆಲಗಟ್ಟಿನಲ್ಲೇ ಯಡಿಯೂರಪ್ಪನವ್ರ ಮಗನನ್ನು ಅಧ್ಯಕ್ಷಗಿರಿಯಿಂದ ಇಳಿಸ್ತಾರ ಅನ್ನೋ ಚರ್ಚೆ ರಾಜಕೀಯ ಪಡಸಾಲದಲ್ಲಿ ಭಾಳ ಜೋರ್ದಾರ ಚರ್ಚೆ ನಡೀತಾ ಇದೆ. ಇಳಿಸ್ಬೋದು, ಇಳಿಸ್ತಾರೆ ಅನ್ನೋಂಥ ಒಂದು ಸಂಖ್ಯೆಗಳು ಕ್ಷಣಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಆದರೆ ಇದನ್ನು ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಎದುರಿಸ್ತಾರೆ, ಇದನ್ನು ಹೆಂಗೆ ಇದನ್ನು ದಾಟ್ಕೊಂಡು ಬರ್ತಾರೆ ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿ ಅದ. ಅಂದಷ್ಟು ಸುಲಭವಾಗಿ ಯಡಿಯೂರಪ್ಪನವರನ್ನು ಕಿತ್ತಾಕಲಿಕ್ಕೆ ಈ ಯತ್ನಾಳ ಬನಕ ಭಾಳ ಕಷ್ಟದ ಕೆಲಸ. ಇನ್ನೇನು ಹೈಕಮಾಂಡ್ ಮಾಡ್ಬೋದು, ಇನ್ನು ಹೈಕಮಾಂಡ್ ಮನಸ್ಸು ಮಾಡ್ತದನ ಅನ್ನುವಂಥದ್ದು ಅದು ಇನ್ನೂ ಒಂದಿಲ್ಲ ಸಾಧ್ಯ ಇದೆ. ಯತ್ನಾಳರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯತ್ನಾಳರು ಆದಷ್ಟು ಯಡಿಯೂರಪ್ಪ ಜೊತೆ ಹೊಂದಿಸ್ಕೊಂಡು ಹೋಗೋದಕ್ಕೆ ಒತ್ತಾಯ ಮಾಡಬಹುದೇನೋ, ಅದಕ್ಕೆ ಅವ್ರು ಒಪ್ತಾರ ಇಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಇಲ್ಲಿವರೆಗಿನ ಅವರ ಒಂದು ಡೆವಲಪ್ಮೆಂಟ್ ನೋಡಿದರೆ ಅವ್ರು ಒಪ್ಪಲಿಕ್ಕೆ ಇಲ್ಲ ಅನ್ನುವಂಥ ಮಾತು. ಇದರಿಂದಾಗಿ ಸಹಜವಾಗಿ ಇವತ್ತು ನಮ್ಮ BJP ಲೀಡರ್ಗಳಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ದ್ವಂದ್ವ ನಿಲುವು. ಮತ್ತು ಈಗಾಗಲೇ JDS ಒಡೆದು ಹೋಗ್ಯದ, ಅದರಲ್ಲಿ 4 ಜನ ಮತ ಹಾಕಿಲ್ಲ, 14 ಜನ ಹಾಕಿದ್ದಾರೆ ಅನ್ನೋದು ಈಗ ನಮ್ಗೆ ಗೊತ್ತಿರುವಂಥ ವಿಷಯ. ಹೀಗಾಗಿ BJP ಇದೇ ಸ್ನೇಹ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ಅದು ಚಿಂತನೆ ಮಾಡ್ತದೆ. ಸಹಜದ ನಾವು ಮಾಡ್ಕೊಂಡು ಹೋಗ್ತೀವಿ, ನಂತರ ಉಪಯೋಗ ಆಗಲಿಲ್ಲ ಅಂದ್ರೆ ಏನು ಮಾಡುವ ಅನ್ನೋಂಥ ಚಿಂತೆಗಳಿದಾವೆ. ಅದೇನೂ ಇರಲಿ, ಈಗ ಮಾತ್ರ ಸ್ಪಷ್ಟದ ವಾತಾವರಣ. ಈ ಏನಪ್ಪ ಅಂತಂದ್ರೆ BJP ಇದ್ದಂಥದ್ದು ಒಂದು ಏನೋ ನಿಲುವಿಗೆ ಬರ್ತಾಯಿದೆ ಹೈಕಮಾಂಡ್. ಅದರಲ್ಲೂ ಯತ್ನಾಳರನ್ನು ತೊಗೊಳ್ಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾಯಿದೆ. ಅದರ ಕೂಗ ಅದು ವರ್ಕೌಟ್ ಎಷ್ಟು ಮಟ್ಟಿಗೆ ಆಗ್ತದೆ, ಅವ್ರನ್ನ ತೊಗೊಂಡ್ರೆ ಹೌದು BJP ನಿಶ್ಚಿತ ಗೆಲ್ತೈತಿ ಏನು ಅನ್ನುವಂಥ ಸಹಿತ ಇವತ್ತು ಪ್ರಶ್ನಾರ್ಹದ. ಯಾಕಂದರೆ ಈಗಾಗಲೇ ಈ ಬಾಗಲಕೋಟೆಯಲ್ಲಿ ಬಂದ ಅವ್ರು ಮಾತಾಡಿದ್ದಕ್ಕೆ ಈವನ್ ದಾವಣಗೆರೆ ಸೂಚಿತು ಅನ್ನುವಂಥ ಒಂದು ಪ್ರಚಾರ ಪ್ರಸಾರವಾಗ್ಯದ. ಇಲ್ಲ ದಾವಣಗೆರೆಯಲ್ಲಿ ಗೆಲ್ಲೋ ಸಾಧ್ಯತೆ ಇತ್ತು. ಇವರು ಬಂದು